ಎಲ್ಲರಿಗೂ ನಮಸ್ಕಾರ. ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ. ಭೀಷ್ಮರು ಯುದ್ಧ ಸನ್ಯಾಸವನ್ನು ತಗೊತಾರೆ. ಅಂದರೆ ಅವ್ರ ಎದುರುಗಡೆ ಶಿಖಂಡಿ ಬರೋದ್ರಿಂದ ಅವರು ನಾನಿನ್ನು ಯುದ್ಧ ಮಾಡೋದಿಲ್ಲ, ಸೇನಾಪತಿನೂ ಆಗೋದಿಲ್ಲ ಅಂದ್ಬಿಟ್ಟು ಯುದ್ಧ ರಂಗದಿಂದ ಹೊರಗಡೆಗೆ ಬರ್ತಾರೆ. ಅಲ್ಲಿ ಬಾಣಗಳನ್ನು ತರಿಸ್ಕೊಂಡು ಅದನ್ನೇ ಒಂದು ಮಂಚದ ಥರ ಮಾಡ್ಕೊಂಡು ಅದ್ರ ಮೇಲೆ ಇರ್ತಾರೆ. ಅವ್ರ ತಲೆ ಮೇಲೆ ಲಕ್ಷಗಟ್ಟಲೆ ರಣಹದ್ದುಗಳು ಹಾರಾಡ್ತಾ ಇರುತ್ತವೆ, ನಾಯಿಗಳು ಇರುತ್ತವೆ. ಆಗ ಇವ್ರಿಗನ್ಸುತ್ತೆ, ಇಷ್ಟೊಂದು ಅಂದರೆ ಸಹಸ್ರಾರು ಜನರ ಸಾವಿಗೆ ನಾನೇ ಕಾರಣ ಆಗ್ಬಿಟ್ನಾ ಅಂತ ಒಂದು ಮನಸ್ಸಿನಲ್ಲಿ ಅವ್ರಿಗೆ ಒಂದು ಯೋಚನೆ ಹೊಳೆಯುತ್ತೆ. ಈ ಹದ್ದುಗಳು ಯಾವುದಾದ್ರೂ ಬಂದು ನನ್ನ ತಲೆ ಮೇಲೆ ಕೂತ್ಕೊಂಡು ನನ್ನನ್ನು ಕುಕ್ಕಿಬಿಟ್ರೆ ಅಲ್ಲಿಗೆ ಎಲ್ಲ ತೀರ್ ಹೋಗುತ್ತಲ್ವಾ ಅಂತ ಅಂದ್ಕೊಳ್ತಾರೆ. ಅವರ ಸಮೀಪಕ್ಕೇ ಹದ್ದುಗಳು ಬರ್ತಾ ಇರುತ್ತವೆ. ಆಗ ಯಾರೋ ಒಬ್ಬ ಸೈನಿಕ ಅವ್ರಿಗೆ ಆ ಹದ್ದುಗಳಿಗೆ ಬಾಣವನ್ನು ಬಿಡ್ತಾನೆ. ಯಾರು ನೀನು ಅಂತ ಅವ್ರು ಕೇಳಿದಾಗ ಆತ ಹೇಳ್ತಾನೆ, ನಾನು ಸೈನಿಕ, ನಿಮ್ಮನ್ನು ಹದ್ದು, ನಾಯಿ, ನರಿ ಮೊದಲಾದವು ಯಾವುದು ಕಚ್ಚದೇ ಇರೋ ಹಾಗೆ ನೋಡ್ಕೊಳ್ಳೋಕೆ ಅಂತ ಮಹಾರಾಜ ಇಲ್ಲಿ ನೇಮಿಸಿಟ್ಟಿದ್ದಾರೆ. ರಾತ್ರಿ ನನ್ನ ಜೊತೆಗೆ ಇರೋಕ್ಕೆ ಇನ್ನೊಬ್ಬರನ್ನು ಕೂಡ ಕಳಿಸ್ತಾರೆ. ಅಕಸ್ಮಾತ್ ನೀವೇನಾದರೂ ಸತ್ತರೆ ತಕ್ಷಣ ಸುದ್ದಿ ಕಳಿಸ್ಬೇಕು ಅಂತ ಆಜ್ಞೆ ಮಾಡಿದ್ದಾರೆ. ಹೆಣವನ್ನು ಹದ್ದಿಗೆ ಬಿಡದೆ ಅಗ್ನಿ ಸಂಸ್ಕಾರ ಮಾಡ್ತಾರಂತೆ ಅಂತೇಳಿ ಹೇಳ್ತಾನೆ. ಇವರು ಒಂದು ಕ್ಷಣ ಮೌನವಾಗ್ತಾರೆ. ಆಕಾಶದಲ್ಲಿ ಸುತ್ತ ಹಾಕ್ತಿದ್ದ ರಣಹದ್ದುಗಳು ಬಾಣದ ಎಟುಕಿಗಿಂತ ಇನ್ನೂ ಮೇಲಿರುತ್ತವೆ. ಇವ್ರು ಹೇಳ್ತಾರೆ, ನೋಡು, ನನಗೆ ಯಾರ ಕಾವಲು ಬೇಡ, ನೀನು ಹೊರಟು ಹೋಗು ಅಂತ. ಇಲ್ಲ, ರಾಜಾಜ್ಞೆ ಆಗಿದೆ ಅಂತ ಆ ಸೈನಿಕ ಹೇಳ್ತಾನೆ. ನೋಡು, ನನ್ನ ಪಾಡಿಗೆ ನಾನು ಸಾಯ್ಬೇಕು, ಹೊರಟು ಹೋಗಿಲ್ಲಿಂದ ಅಂತ ಅವ್ರು ಹೇಳ್ತಾರೆ. ರಾಜಾಜ್ಞೆ ಆಗಿದೆ ತಾತ, ಇಲ್ಲಿಂದ ಹೋದ್ರೆ ನನಗೆ ಶಿಕ್ಷೆ ಆಗುತ್ತೆ ಅಂತ ಅವನು ಹೇಳ್ತಾನೆ. ಅವರು ಸುಮ್ಮನಾಗ್ತಾರೆ. ಅವರ ಕಣ್ಣುಗಳು ಮತ್ತೆ ಆಕಾಶವನ್ನು ದಿಟ್ಟಿಸುತ್ತವೆ. ನಿನಗೆ ಬೇಡವಾದ್ರೆ ನಾನು ದೂರ ನಿಂತಿರ್ತೀನಿ ಅಂತ ಹೇಳ್ಬಿಟ್ಟು ಆ ಸೈನಿಕ ಸ್ವಲ್ಪ ದೂರಕ್ಕೆ ಹೋಗ್ತಾನೆ. ಅವನ ಧ್ವನಿ ಮತ್ತು ಹೆಜ್ಜೆ ಸಪ್ಪಳಗಳು ಇವರಿಗೆ ಕೇಳಿಸುತ್ತೆ. ಕ್ರಮೇಣ ಕ್ಷೀಣವಾಗತ್ತೆ. ಬಿಳಿಯ ಸ್ವಚ್ಛವಾದ ಭಾನು ಅಂದರೆ ಆಕಾಶ, ಹೊಳೆಯುವಂತಹ ನೀಲಿ, ಕಪ್ಪು ಮೋಡದಿಂದ ಹುಟ್ಟಿ ತಿರುಗೋ ಕರಿ ಬಣ್ಣದ ಹದ್ದುಗಳು ಒಂದ್ರೊಳಗೊಂದೆಲ್ಲ ಬೆರೆತ್ಕೊಳ್ತೀವಿಯಾ ಅಂತ ಇವ್ರಿಗೆ ಅನ್ಸುತ್ತೆ. ಪಾದದಿಂದ ಮಂಡಿ ತನಕ ಜೋಮ್ ಕಾಣಿಸ್ಕೊಳ್ಳೋಕೆ ಶುರು ಆಗತ್ತೆ. ನಿಧಾನವಾಗಿ ಕೂತ್ಕೊಂತಾರೆ. ಆ ನಂತರ ಎದ್ದು ಸರೋವರದ ಕಡೆಗೆ ಮುಖ ಮಾಡಿ ನಿಂತ್ಕೊಂತಾರೆ. ಚಳಿಗಾಲದ ಗಾಳಿ ನೀರು ಮೇಲಿಂದ ಬೀಸ್ತಾ ಇರುತ್ತೆ. ಅವರು ಮೊದಲು ತಮ್ಮ ತಲೆಗೆ ಕಟ್ಟಿದ್ದ ಉಷ್ಣೀಷವನ್ನು ತೆಗೆದು ಬಲಗೈಯಿಂದ ಎಸಿತಾರೆ. ಅದು ಒಂದು 4 ಮಾರು ದೂರ ಹೋಗಿ ಬಿದ್ದು ಮೇಲೆ ಅದು ಬಿದ್ದಾದ್ಮೇಲೆ ಯುದ್ಧ ಕವಚವನ್ನು ಕಳಚಿ ಎಸಿತಾರೆ. ಆ ನಂತರ ಮೈಯಿನ ಕವಚವನ್ನು ಬಿಚ್ಚಿ ಹಾಕ್ತಾರೆ. ಸೊಂಟದ ಬಿಗಿಗೆ ಸುತ್ತಿ ಕಟ್ಟಿದ್ದ ಪಟ್ಟಿಯನ್ನು ಕೂಡ ಕಳಚ್ತಾರೆ. ವೀರಗಾಸಿಯಲ್ಲಿ ಹುಟ್ಟಿದ್ದ ದೋತ್ರವನ್ನು ಕೂಡ ತೆಗೆದು ಸುತ್ತಿ 3 ಮಾರು ದೂರಕ್ಕೆ ಬಿಸಾಕ್ತಾರೆ. ಈಗ ಬರೀ ಕೌಪಿನ ಅಂದರೆ ಒಂದು ಲಂಗೋಟಿ ಮಾತ್ರ ಅವ್ರ ಶರೀರದ ಮೇಲೆ ಇರುತ್ತೆ. ಅಲ್ಲಿದ್ದ ಚಳಿಗೆ ಅವ್ರ ದೇಹ ನಡಗಕ್ಕೆ ಶುರು ಆಗತ್ತೆ. ಕಾವಲಿಗೆ ನಿಂತಿದ್ದಂತಹ ಸೈನಿಕ ಇದನ್ನೆಲ್ಲವನ್ನು ಕಕ್ಕಾಬಿಕ್ಕಿಯಾಗಿ ನೋಡ್ತಾ ಇರ್ತಾನೆ. ಅಲ್ಲ, ರಣಹದ್ದುಗಳು ತುಂಬಿ ಕಾಯ್ತಿರೋ ಈ ಆವರಣದಲ್ಲಿ ಬಿಳಿ ಗಡ್ಡ, ಬಿಳಿ ಕೂದಲು, ಬೊಕ್ಕ ನೆತ್ತಿಯ ಬಾಯಲ್ಲಿ ಹಲ್ಲಿಲ್ದೇ ಇರೋ ಈ ಮುದುಕ ಎಷ್ಟು ವರ್ಷನೋ ಇವನಿಗೆ ಯಾರಿಗೂ ಗೊತ್ತಿಲ್ವಂತೆ. ಹೀಗೆ ನಿಂತ್ಕೊಂಡಿದ್ದಾನಲ್ಲ, ಕುರುಕುಲಕ್ಕೆ ಪಿತಾಮಹನಂತೆ. ಯಾಕೆ ಈ ಥರ ಬೆತ್ತಲಾಗಿ ನಿಂತ್ಕೊಂಡ ಇವನು? ರಣಹದ್ದುಗಳು ಹತ್ರ ಬಂದು ಕುಕ್ಕಿ ಕುಕ್ಕಿ ತಿನ್ಲಿ ಅಂತಲ. ಹಳದಿ ಮಿಶ್ರಿತವಾದ ಕೆಂಪುಗಟ್ಟಿರೋ ಸುಕ್ಕಮೈ, ಮೈ ಮೇಲೆ ವಿರಳವಾಗಿ ಅಂಟಿಕೊಂಡು ಉಳಿದಿರೋ ಹಳೆ ಬಿಳಿ ಕೂದಲುಗಳಿವೆ. ಸೈನಿಕ ಈತನನ್ನ ಕಣ್ಣು ಬಿಳುಕಿಸ್ದೆ ನೋಡ್ತಾನೆ. ರಣಹದ್ದೆ ಈ ಮುದುಕನ ಆಕಾರ ತಾಳ್ಕೊಂಡಿದ್ಯಾ ಅಥವಾ ಮುದುಕ ರಣಹದ್ದಿನ ರೂಪ ತಾಳ್ತಾ ಇದ್ದಾನ ಅಂತ ಅವನಿಗೆ ಅನ್ಸಕ್ ಶುರುವಾಗುತ್ತೆ. ಕಣ್ಣುಜ್ಕೊಂಡು ನೋಡ್ತಾನೆ. ಸರಿಯಾಗಿ ವ್ಯತ್ಯಾಸನೇ ಗೊತ್ತಾಗಲ್ಲ. ಕೆಂಪಗೆ ಹಸಿ ಮಾಂಸ ಮೆತ್ತಿರುವಂತಹ ಉದ್ದನೆ ಕತ್ತುಗಳು ಕುಪ್ಪಳಿಸಿ ಹತ್ರ ಹತ್ರ ಬರ್ತಾ ಇವೆ. ಈಗ ನಾನು ಬಾಣ ಹೊಡೆದು ಅವನು ಓಡಿಸ್ಬೇಕೋ ಬೇಡವೋ ಅಂತ ಸೈನಿಕ ಅನ್ಕೊಳ್ತಾನೆ. ಹದ್ದುಗಳು ಹತ್ರ ಬರುತ್ತವೆ. ಆಕಾಶದಲ್ಲಿ ಹಾರ್ತಾ ಇದ್ದ ಹದ್ದುಗಳು ಕೂಡ ಇಳಿಯುತ್ತವೆ. ಅಲ್ಲೊಂದು ಇಲ್ಲೊಂದು, ಆ ಕಡೆ ಈ ಕಡೆ ಇಳಿದಿಳಿದು ಬರ್ತಿರುತ್ತವೆ. ಆದರೆ ಮೇಲೆ ಬಿದ್ದೆ ಕುಕ್ಕಬೇಕು ಅನ್ನೋ ಆತುರ ಅವುಗಳಿಗೆ ಇರೋದಿಲ್ಲ. ಶಾಂತವಾಗಿ ತಮ್ಮಲ್ಲೇ ಒಂದು ಹದ್ದನ್ನು ಕೂಡ್ಕೊಳ್ಳೋ ಹಾಗೆ ಇವು ಆ ಮುದುಕನ ಸುತ್ತ ಕೂತಿರುತ್ತವೆ. ಈಗ ಸೈನಿಕನಿಗೆ ಭಯ ಹುಟ್ಟುತ್ತೆ. ತಾನು ಒಂದು ಸಲಕ್ಕೆ ಒಂದು ಹದ್ದಿಗೆ ಬಾಣ ಹೊಡಿಬಹುದು. ಅದು ರೆಕ್ಕೆ ಗರಿಗಳನ್ನು ಭೇದಿಸಿ ದೇಹವನ್ನು ಚುಚ್ಚಿದೇನೂ ಇರಬಹುದು. ಬಾಣದಿಂದ ರೇಗಿದ ಅವು ಒಂದೊಂದಾಗಿ ಬಂದು ನನ್ನ ಮೇಲೆ ನುಗ್ಗಿ ಕುಕ್ಕಿ, ಅಪ್ಪ, ಇದನ್ನೆಲ್ಲ ನೆನೆಸ್ಕೊಂಡವನಿಗೆ ಮೈ ನಡುಕ ಬರುತ್ತೆ.
ಬಿಲ್ಲನ್ನು ಕೆಳಗಿಳಿಸ್ಬೇಕು ಅಂದ್ಕೊಂಡಾಗ ಅರೆ, ಈ ಪಿತಾಮಹ ತನ್ನ ಕೌಪೀನವನ್ನು ಕೂಡ ಬಿಚ್ಚಿ ಕೆಳಗೆ ಎಸೆದು ಬಿಟ್ನಲ್ಲ ಅಂತ ಆತ ಮಾಡಿದ್ದನ್ನ ಈತ ನೋಡ್ತಾ ಇರ್ತಾನೆ. ಹದ್ದುಗಳು ಇನ್ನೂ ಒಂದೊಂದು ಹೆಜ್ಜೆ ಹತ್ತಿರಕ್ಕೆ ಬರುತ್ತವೆ. ಮುದುಕನಿಗೆ ಬುದ್ಧಿ ಕೆಟ್ಟಿದೆ ಅಂತ ಸೈನಿಕನಿಗೆ ಅನ್ಸುತ್ತೆ. ಈಗ ಮುದುಕನ ಬೆನ್ನು ಕಾಣಿಸ್ತಾ ಇರುತ್ತೆ. ಮುಖ ನೋಡಿದ್ರೆ ಹುಚ್ಚು ಅನ್ನೋದು ಖಚಿತವಾಗಿ ತಿಳಿತಿದೆ ಅಂತ ಅವನಿಗೆ ತಲೆ ಮೇಲಿಂದ ಹದ್ದುಗಳು ಇಳಿಯೋ ಸುಯಿಗುಡ್ತದಿಂದ ಅನ್ಸುತ್ತೆ. ಒಂದರ ರೆಕ್ಕೆ ತನ್ನ ತಲೆಗೆನೆ ಬಡಿದು ಜೀವ ಹೋದಂಗೆ ಆ ಸೈನಿಕನಿಗೆ ಅನ್ಸುತ್ತೆ. ಆ ಜಾಗವನ್ನ ಬಿಟ್ಟು ಬಲಗಡೆಗೆ ತಿರ್ಕೊಂಡು ದೂರದಲ್ಲಿ ನಡೆದು ಸರೋವರದ ನೀರಿನ ಕಡೆಗೆ ಬಂದು ನಿಧಾನವಾಗಿ ಹಿಂತಿರುಗಿ ನೋಡ್ತಾನೆ ಸೈನಿಕ. ನಿನ್ನೆ ಅಥವಾ ಮೊನ್ನೆ ಯುದ್ಧ ನಡೆದಿದ್ದ ಕಡೆಯಿಂದ ಹದ್ದುಗಳು ಬಂದು ಇಳಿದು ಇಡೀ ಜಾಗವನ್ನು ಆಕ್ರಮಿಸ್ಕೊಂಡಿರುತ್ತೆ. ಆತುರವೇ ಇಲ್ಲದೆ ಶಾಂತವಾಗಿ ಕೂತ್ಕೊಂಡಿರುತ್ತವೆ. ಸುತ್ತಲೂ ಜೀವವನ್ನು ಕುಕ್ಕಿ ಕೊಂಡೊಯ್ಯುವಂತಹ ಕೆಂಪು ಮಾಂಸದ ಕೊರಳಿನ ಹದ್ದುಗಳಿರುತ್ತವೆ. ನಡುವೆ ಆ ಪಿತಾಮಹ ಮುದುಕ ಕೌಪೀನಕ್ಕೆ ಆಧಾರವಾದ ಮೌಂಜನ್ನು ಕೂಡ ಬಿಚ್ಚಾಕಿ ಸಂಪೂರ್ಣ ಬೆತ್ತಲಾಗಿ ನಿಂತಿರ್ತಾನೆ. ಎರಡು ಕಣ್ಣುಗಳನ್ನು ಮುಚ್ಚಿಕೊಂಡು ತಪಸ್ಸಿಗೆ ನಿಂತವನಾಗಿ ನಿಂತಿರ್ತಾನೆ. ಈಗ ಎರಡು ತೋಳುಗಳನ್ನು ಆಕಾಶದ ಕಡೆಗೆ ಎತ್ತಿ ಹಿಡ್ಕೊಂಡಿರ್ತಾನೆ. ಏನೋ ಕೂಗಿ ಹೇಳ್ತಾ ಇದ್ದಾನ ಅಂತ ಅನ್ನಿಸ್ತಾ ಇರುತ್ತೆ. ಅಥವಾ ಎತ್ತಿದ ತೋಳುಗಳನ್ನ ಹಿಡಿದು ಮೇಲೆತ್ತಿಸ್ಕೊಳ್ಳಿ ಅಂತ ಆ ಹದ್ದೆಗಳಿಗೆ ಹೇಳ್ತಾ ಇದ್ದಾನ ಅಂತ ಸೈನಿಕನಿಗೆ ಅನ್ಸುತ್ತೆ. ಭಯವನ್ನ ತಡೀಲಿಕ್ಕೆ ಆಗಲ್ಲ ಈ ಸೈನಿಕನಿಗೆ. ನೀರಿನ ದಡದಲ್ಲೇನೆ ದೂರ ದೂರ ನಡೀತಾನೆ. ನಡತೆದವನು ಕೊನೆಗೆ ಓಡ್ಲಿಕ್ಕೆ ಶುರು ಮಾಡ್ತಾನೆ. ಒಂದ್ಸಲ ಕೂಡ ಹಿಂತಿರುಗಿ ಅವನು ನೋಡೋದೇ ಇಲ್ಲ. ಇನ್ನು ರಥದಲ್ಲಿ ಕೂತ್ಕೊಂಡು ಹಿಂತಿರುಗ್ತಿದ್ದ ದುರ್ಯೋಧನನಿಗೆ ಯುದ್ಧರಂಗದ ಚೌಕಟ್ಟು ಕರಗಿ ಹೋಗಿದೆ ಅನ್ಸುತ್ತೆ. ಅಂದ್ರೆ ಯುದ್ಧ ಆರಂಭ ಆಗಕ್ಕೆ ಮೊದಲು ತನ್ನ ಸೈನ್ಯದ ಬೀಡನ್ನೆಲ್ಲ ಸುತ್ತ ಹಾಕಿ ಒಂದು ದೊಡ್ಡ ಮರವನ್ನು ಹತ್ತಿ ಸುತ್ತ ಕಾಣೋದನ್ನೆಲ್ಲ ನೋಡಿ ಒಂದು ವ್ಯವಸ್ಥೆಗೆ ತಂದುಕೊಂಡಿದ್ದ ಕಲ್ಪನೆ ಈಗ ಎಲ್ಲ ಕಲಸಿ ಹೋಗಿರುತ್ತೆ. ಬರೀ ಗೊಂದಲವೇ ಇರುತ್ತೆ ಎಲ್ಲ ಕಡೆನೂ. ಇಂತಹ ಸಮಸ್ಯೆ ಉದ್ಭವಿಸುತ್ತೆ ಅಂತ ತಾನು ಅಂದ್ಕೊಂಡೇ ಇರ್ಲಿಲ್ವಲ್ಲ ಅನ್ಸುತ್ತೆ ದುರ್ಯೋಧನನಿಗೆ. ಜೊತೆಗೆ ಶತ್ರುಗಳಿಗೂ ಇದೇ ಸಮಸ್ಯೆ ಇರಬಹುದಲ್ವಾ ಅಂತ ಅಂದ್ಕೊಳ್ತಾನೆ. ಇದುವರೆಗೂ ಯಾರು ಕಂಡು ಕೇಳರಿಯದೇ ಇರೋಂತಹ ದೊಡ್ಡ ಸೈನ್ಯ ಸಮೂಹವನ್ನ ನಿಯೋಜಿಸಿ ನಿರ್ವಹಣೆ ಮಾಡೋದು ತಾತನಿಗೆ ಗೊತ್ತಾಗ್ಲಿಲ್ವಾ ಅನ್ನೋ ಒಂದು ಅನುಮಾನ ಹುಟ್ಕೊಳ್ಳುತ್ತೆ. ಆದ್ರೆ ಅವನಿಗನ್ಸುತ್ತೆ ಎಲ್ಲವನ್ನು ನಾನೊಬ್ನೇ ಏನು ಮಾಡಿಲ್ಲ. ಆಚಾರ್ಯರು, ನಾನು, ಅಶ್ವತ್ಥಾಮ, ದುಶ್ಯಾಸನ, ಜಯದ್ರಥ ಎಲ್ಲರೂ ಕೂಡಿ ಸಲಹೆ ಕೊಡ್ತಿದ್ವಲ್ವೇ ಅನ್ನೋ ಒಂದು ನೆನಪು ಬರುತ್ತೆ. ಹಾಗಾದ್ರೆ ನಮ್ಮಲ್ಲಿ ಯಾರಿಗೂ ಈ ಥರ ಆಗ್ಬೋದು ಅನ್ನೋ ಅನುಮಾನ ಬರಲಿಲ್ವೇ ಅಂತ ಮತ್ತೆ ಅವನಲ್ಲಿ ಹೊಸ ಅನುಮಾನ ಹುಟ್ಕೊಳ್ಳುತ್ತೆ. ಕಾದಾಟ, ನರಕವನ್ನು ನಿರ್ಮಿಸುವಂತಹ ಹೆಣಗಳು, ಅವುಗಳ ವಾಸನೆ, ರಣಹದ್ದುಗಳು ಶುರುವಾಗಿದ್ದು ಇದೆಲ್ಲ 2ನೇ ದಿನ ಅಲ್ವೇ ಅಥವಾ 3ನೇ ದಿನ ಇರಬಹುದಾ ಅಂತ ದುರ್ಯೋಧನ ನೆನಪು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾನೆ. ಇವತ್ತು ಯುದ್ಧ ನಡೆದ ಜಾಗದಿಂದ ಸಾಕಷ್ಟು ದೂರ ಆಗೇನೆ ನಾಳೆ ಪ್ರಾರಂಭ ಮಾಡಬೇಕು. ಶತ್ರುಗಳ ಪಾಳೆಯದ ಹತ್ರ ಆದರೆ ಹಿನ್ನೆಲೆಯ ಸರಬರಾಜು ಅವ್ರಿಗೆ ಅನುಕೂಲ ಆಗುತ್ತೆ. ಅದನ್ನ ತಪ್ಪಿಸಕ್ಕೆ ಸಾಧ್ಯವಾದಷ್ಟು ದೂರ ಎಳೆಯೋದು ನಮ್ಮ ಹೊಣೆಗೆ. ನಮ್ಮನ್ನು ಕೂಡ ನೀರಿನ ನೆಲೆಯಿಂದ ದೂರ ಎಳೆಯೋದು ಅವರ ತಂತ್ರ. ಈಗ ಯುದ್ಧರಂಗ ಎತ್ತೆತ್ಲೋ ಚೆದ್ರಕೊಂಡು ಹೋಗಿದೆ. ಅದನ್ನ ಹತೋಟಿಗೆ ತಂದ್ಕೊಳ್ದಿದ್ರೆ ಆದ್ರೆ ಹ್ಯಾಕ್ ತಂದ್ಕೊಳ್ಳೋದು? ಇದನ್ನೆಲ್ಲ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅವನ ರಥ ಒಂದು ದಿಣ್ಣೆಯನ್ನ ಏರ್ತಾ ಇರುತ್ತೆ. ಅರೆ, ಈ ದಿಣ್ಣೆಯನ್ನು ನಾನು ಬರುವಾಗ ಗಮನಿಸ್ಲೇ ಇಲ್ವಾ ಅಂದ್ಕೊಳ್ತಾನೆ. ಇಳುವಿನಲ್ಲೇ ಅಲ್ವಾ ನೀರಿನ ತಾಣ ಇರೋದು ಅನ್ನೋ ಒಂದು ವಿವರಣೆ ಕೂಡ ಅವನ ಮನಸ್ಸಿಗೆ ಬರುತ್ತೆ. ಹೆಣೆಗಳ ವಾಸನೆ ಹೆಚ್ಚಾಗ್ತಾ ಇದೆ. ಹಿಂತಿರುಗಿ ನೋಡಿದ್ರೆ ಅಗೋ ದೂರದಲ್ಲಿ ನೀರಿನ ಹುಳುಪು ಕಾಣಿಸ್ತಾ ಇರುತ್ತೆ. ಅರ್ಧ ದೂರವೇನೋ ಗೊತ್ತಿಲ್ಲ. ಎರಡೂ ಕಡೆ ಈಗ ಏರೋದು ಮುಗ್ದಂಗಾಗತ್ತೆ. ಮುಂದೆ ಸ್ವಲ್ಪ ಇಳಿವು. ಆಚಿನ ಮೈದಾನನೇ ಯುದ್ಧರಂಗ ಅಂತ ಅವನಿಗನ್ಸುತ್ತೆ. ಅಷ್ಟೊತ್ತಿಗೆ ಕುದುರೆಗಳು ಏದುಸಿರು ಬಿಟ್ಟಿದ್ದು ಅವನಿಗೆ ಕೇಳುತ್ತೆ. ಸ್ವಲ್ಪ ನಿಲ್ಲಿಸು, ಅವು ಸುಧಾರಿಸ್ಕೊಂಡ್ಲಿ ಅಂತ ಹೇಳ್ತಾನೆ. ಜೊತೆಗೆ ತಾನು ಸ್ವಲ್ಪ ಸುಧಾರಿಸ್ಕೊಳ್ಬೇಕಾ ಅಂತ ಅವನಿಗನ್ಸುತ್ತೆ. 2 ಸಲ ನಿಡಿದಾದ ಉಸಿರನ್ನ ಬಿಡ್ತಾನೆ. ಸುತ್ತ ತಿರುಗಿ ನೋಡ್ತಾನೆ. ಬಲಗಡೆ ಇದ್ದ ಅರಳಿ ಮರ ಎಷ್ಟು ದೊಡ್ಡದಾಗಿದೆಯಲ್ಲ ಅಂತ ಅವನಿಗನ್ಸುತ್ತೆ. ಯುದ್ಧ ಸ್ಥಳದಿಂದ ಸ್ವಲ್ಪ ದೂರ ಹೋಗಿ ಶುದ್ಧ ಹವೆಯನ್ನು ಉಸಿರಾಡಿ ಹಿಂತಿರುಗಿದ್ರಿಂದ ಈಗ ದುರ್ನಾತ ಹೆಚ್ಚಾಗಿದೆ ಅಂತ ಅನ್ಸುತ್ತೆ. ದೀರ್ಘ ಉಸಿರನ್ನ ಎಳ್ಕೊಳ್ಬೇಕಾದ್ರೆ ಒಂದು ಕುದುರೆ ಗಂಜಳ ಹುಯ್ಯುತ್ತೆ. ಅದನ್ನು ಕಂಡು ಮತ್ತೊಂದು ಹುಯ್ಯಕ್ಕೆ ಶುರು ಮಾಡುತ್ತೆ. ಅರೆ, ಹಿಂದಿನ ರಥದ ಕುದುರೆಗಳು ಸಹ ಹುಚ್ಚ ಹುಯ್ಯಕ್ಕೆ ಶುರು ಮಾಡುತ್ತವೆ. ಒಗ್ಗಟ್ಟು ಅಂದ್ರೆ ಈ ಪ್ರಾಣಿಗಳದಲ್ವೇ ಅಂತ ಅವನಿಗನ್ಸುತ್ತೆ.
ತಕ್ಷಣ ರಥದಿಂದ ಇಳಿದು ಸಾರಥಿ ಹೇಳ್ತಾನೆ, ನೋಡು, ನಾನು ಈ ಅರಳಿ ಮರದ ಆ ಮೇಲಿನ ಕೊಂಬೆ ಇದೆಯಲ್ಲ, ಅದನ್ನ ಹತ್ಬಿಟ್ಟು ಒಂದ್ಸಲ ಯುದ್ಧ ಭೂಮಿಯನ್ನು ನೋಡ್ಕೊಂಬರ್ತೀನಿ. ಹತ್ತಿರದಿಂದ ಸರಿಯಾಗಿ ಗೊತ್ತಾಗೋದಿಲ್ಲ, ನೀವೆಲ್ಲ ಇಲ್ಲೇ ಇರಿ ಅಂತ ಹೇಳ್ತಾನೆ. ಮಹಾರಾಜ, ಸರಿಯಾಗಿ ನೋಡು, ಕೊಂಬೆಗಳ ಮೇಲೆ ರಣಹದ್ದುಗಳಿವೆ, ಅವು ಕೊಕ್ಕ ಹಾಕ್ಬಿಟ್ರೆ ಅಂತೇಳ್ಬಿಟ್ಟು ಆ ಸಾರಥಿ ಹೇಳ್ತಾನೆ. ಪರವಾಗಿಲ್ಲ, ಸೊಂಟದಲ್ಲಿ ಕತ್ತಿ ಇದೆ ಅಂತ ದುರ್ಯೋಧನ ಹೇಳ್ತಾನೆ. ನಾವು 4 ಜನ ನಿಮ್ಮ ಜೊತೆಗೆ ಹತ್ತುತ್ತೀವಿ ಅಂತ ಅವನು ಹೇಳಿದಾಗ, ಎತ್ತರವಾದ ಕಾಂಡವನ್ನು ಎಗರಬೇಕಾದ್ರೆ ಅರ್ಧ ಗಳಿಗೆನೆ ಬೇಕಾಗುತ್ತೆ ದುರ್ಯೋಧನನಿಗೆ. ಜೊತೆಗೆ ಎಲ್ಲರೂ ಹತ್ತುತ್ತಾರೆ. ಮೊದಲು ಸಿಕ್ಕಿದ ಕವೆ ಕೊಂಬೆಯ ಮೇಲೆ ಕೂತ್ಕೊಂಡು ಸುಧಾರಿಸ್ಕೊಳ್ಬೇಕಾದ್ರೆ, ಅರೆ, ನನಗೆ 53 ವರ್ಷ ಅಲ್ವಾ, ಅದಕ್ಕೆ ಆಗ್ತಾ ಇಲ್ಲ ಅಂತ ಅವನಿಗನ್ಸುತ್ತೆ. ಕಾಂಡದ ಮಧ್ಯಭಾಗದಲ್ಲಿ ಮುಲುಗ್ತಿದ್ದ ಸಾರಥಿ ಕೂಗು ಹೇಳ್ತಾನೆ, ಯಾರೂ ಹತ್ತಬೇಡಿ, ಹದ್ದುಗಳಿಗೆ ಹೆದರದಂಥವನು ನಿಮ್ಮ ಮಹಾರಾಜನಾಗಿಲ್ಲ, ಅಂದರೆ ನೀವ್ಯಾರು ನನ್ನ ಜೊತೆ ಬರೋದು ಬೇಡ, ನಾನೊಬ್ಬನೇ ಹತ್ತುತ್ತೀನಿ ಅಂತ ದುರ್ಯೋಧನ ಹೇಳ್ತಾನೆ. ಆದರೆ ಅವನು ಹೇಳ್ತಾನೆ ಸಾರಥಿ, ಮಹಾರಾಜ, ಅಲ್ಲಿರೋವು ರಣಹದ್ದುಗಳು ಅಂತ ಹೇಳಿದಾಗ, ನನಗೆ ಗೊತ್ತು, ನೀವೆಲ್ಲ ಕೆಳಗೆ ಇರ್ರಿ ಅಂತ ಕೆಳಗಡೆ ಹೋಗೋಕ್ಕೆ ಸನ್ನೆ ಮಾಡ್ತಾನೆ. ಮತ್ತೆ ನಂತರ ಸ್ವಲ್ಪ ಸುಧಾರಿಸ್ಕೊಳ್ತಾನೆ. ಆಮೇಲೆ ನಡುವಿನ ಕಾಂಡವನ್ನು ಹತ್ತಕ್ಕೆ ಪ್ರಾರಂಭ ಮಾಡ್ತಾನೆ. ಕತ್ತಿ ಅವನ ಸೊಂಟದಲ್ಲಿ ನೇತಾಡ್ತಿರುತ್ತೆ. ಇದರಿಂದ ಓರಿಯಾಗಿ ತುದಿಯ ತನಕ ಬೆಳೆದಿರುವಂತಹ ಕೊಂಬೆ ಕವಲುಗಳನ್ನು ಹಿಡಿದು ಮೇಲೆ ಹತ್ತುವಾಗ ಚಳಿ ಆಗ್ತಾ ಇದೆಯಾ, ಚಳಿಗಾಳಿ ಬೀಸ್ತಾ ಇದೆಯಾ ಅಂತ ದುರ್ಯೋಧನನಿಗೆ ಅನಿಸುತ್ತೆ. ತುದಿಯಲ್ಲಿ ಕೂತಿದ್ದಂತಹ ರಣಹದ್ದುಗಳು ಚಡಪಡಿಸುತ್ತಾ ಇರುತ್ತವೆ, ರೆಕ್ಕೆ ಬೀಸಕ್ಕೆ ಶುರು ಮಾಡಿದ್ವೆ. ರಕ್ತ ಅಂಟಿಕೊಂಡು ಕೆಂದುಗಟ್ಟಿರುವಂತಹ ಬೋಳು ಕುತ್ತಿಗೆಗಳು ಆ ಹದ್ದುಗಳದು. ಉದ್ದನೆಯ ಗಟ್ಟಿ ಕೊಕ್ಕುಗಳು ಅವುಗಳ ಮೇಲೆ ಅವು ಒಟ್ಟಿಗೆ ಎರಗ್ಬಿಟ್ರೆ ಈ ಎತ್ತರದಲ್ಲಿ ತಾನು ಏನು ಮಾಡಬೇಕು ಅನ್ನೋ ಒಂದು ಭಯ ದುರ್ಯೋಧನನಿಗೆ ಹುಟ್ಕೊಳ್ಳುತ್ತೆ. ಎಡಗೈಯಲ್ಲಿ ಕೊಂಬೆಯನ್ನು ಹಿಡ್ಕೊಂಡು ಬಲಗೈಯಲ್ಲಿ ಕತ್ತಿ ಹಿಡ್ಕೊಂಡು ಅದನ್ನು ಸುತ್ತ ತಿರುಗಿಸೋಕ್ಕೆ ಶುರು ಮಾಡಿದ್ರೆ ಕತ್ತು ಮುರಿದು ಬೀಳುತ್ತೆ. ಕೆಳಗಿರೋ ಸಾರಥಿ ಸೈನಿಕರಿಗೆ ಹದ್ದಿನ ಮಾಂಸ ಸಿಕ್ಕಬಹುದು ಅಂತ ದುರ್ಯೋಧನ ಅಂದ್ಕೊಳ್ತಾನೆ. ಇನ್ನೂ ಸ್ವಲ್ಪ ಮೇಲೆ ಹತ್ತಿದಾಗ ಕೆಳಗಿನ ರಥಗಳು ಪುಟಾಣಿಯಾಗಿ ಕಾಣುತ್ತವೆ. ಅರೆ, ಇಷ್ಟು ಎತ್ತರ ಏರೋ ಶಕ್ತಿ ನನಗಿದೆಯಾ? ಅಭ್ಯಾಸ ತಪ್ಪಿ ಎಷ್ಟು ವರ್ಷ ಆಯಿತು ಅನಿಸುತ್ತೆ. ತಕ್ಷಣವೇ ಭೀಮನ ನೆನಪಾಗುತ್ತೆ. ಇಷ್ಟು ಎತ್ತರದ್ದಲ್ಲ, ಸ್ವಲ್ಪ ಸಣ್ಣ ಮರ, ಸಣ್ಣ ಆಲದ ಕೊಂಬೆಗಳ ಮರಕೋತಿ ಆಟ. ತನಗೆ ಮಹಾಶಕ್ತಿ ಇದೆ ಅಂದ್ಬಿಟ್ಟು ಅವನು ಕೊಂಬೆಗಳನ್ನು ಹಿಡಿದು ಜಗ್ಗಿ ಅಲ್ಲಾಡಿಸ್ತಿದ್ದ. ನಾವುಗಳು ತುಪ್ಪನೆ ಬಿದ್ದು ಹೋಗ್ತಿದ್ವಿ. ಓಹೋ ಅಂತ ಅವನು ನಮಗೆಲ್ಲ ಅವಮಾನ ಆಗೋ ಹಾಗೆ ನಗ್ತಾ ಇದ್ದ. ನನ್ನಷ್ಟು ಎತ್ತರದ ಕೊಂಬೆಗೆ ಹತ್ತೋ ಚೊಬಕು, ಧೈರ್ಯ ಏನು ಇಲ್ದಿರಂತಹ ಹೊಟ್ಟೆಬಾಕ ಅವನು. ರಥದ ಹತ್ರ ಕೂತ್ಕೊಂಡು ಕಾಲು ನೀಡ್ಕೊಂಡು ಕೂತಿರೋ ಸೈನಿಕರು ಅವನಿಗೆ ಇನ್ನು ಸಣ್ಣ ಸಣ್ಣ ಚುಕ್ಕೆಗಳ ಹಾಗೆ ಕಾಣಿಸ್ತಾ ಇರ್ತಾರೆ ದುರ್ಯೋಧನನಿಗೆ. 1, 2, 3 ಸರಿಯಾಗಿ ಎಣಿಸಿ ಗುರುತಿಸೋಕ್ಕೂ ಆಗದೆ ಇರೋಷ್ಟು ಸಣ್ಣದಾಗಿ ಕಾಣಿಸ್ತಾ ಇರ್ತಾರೆ. ನಮ್ಮ ಹಸ್ತಿನಾವತಿ ಹತ್ತಿರ ಹಳೆ ಅರಳಿ ಮರ ಇದಕ್ಕಿಂತ ದೊಡ್ಡದೋ ಚಿಕ್ಕದೋ ಗೊತ್ತಿಲ್ಲ. ಅದರ ತುದಿಗೆ ಅಲ್ವಾ ಮರದ ಹಕ್ಕಿಯನ್ನು ಕಟ್ಟಿಸಿ ಅದರ ಕಣ್ಣಿಗೆ ಗುರಿ ಇಟ್ಟು ನಿಂತು ಜಂಬದ ಕೋಳಿ ಅಂದರೆ ಆ ಅರ್ಜುನ. ಆವತ್ತಿನಿಂದ ನನ್ನಂತಹ ಬಿಲ್ಲುಗಾರನೇ ಇಲ್ಲ ಅನ್ನೋ ದುರಹಂಕಾರ ಅವನಿಗೆ ಬಂದ್ಬಿಟ್ಟಿತ್ತಲ್ವ. ಆಚಾರ್ಯರು ಹೇಳಿದ್ರಲ್ಲ, ಅಷ್ಟು ಎತ್ತರದ ಮರ, ಅದರ ಮೇಲೆ ಒಂದು ಕೊಂಬೆ ಮೇಲೆ ಹಕ್ಕಿಯ ಕಣ್ಣಿಗೆ ಗುರಿ ಇಡಬೇಕು ಅಂತ ಹೇಳಿದ್ರು. ಆದರೆ ಇದನ್ನ ಮಾಡಿದ್ದು ಅರ್ಜುನ. ಆಚಾರ್ಯರು ಬಿಟ್ರು ಅವನ ಕೆಲಸದಿಂದ. ಅವನು ತಕ್ಷಣ ನೆಲಕ್ಕೆ ಎದೆ ಮುಡಿಸಿ ಸಾಷ್ಟಾಂಗ ಹಾಕೇ ಬಿಟ್ಟಿದ್ದ. ಅಂತಹ ಶಿಷ್ಯರಿಗೇನೆ ಅವರು ಕೃಪೆ ತೋರಿಸೋದು. ಎಲ್ಲ ಆಚಾರ್ಯರು ಹೀಗೆ ಇರ್ತಾರೇನೋ ಅಂತ ದುರ್ಯೋಧನ ಅಂದ್ಕೊಳ್ತಾನೆ. ಅವನ ಕಣ್ಣುಗಳು ಯುದ್ಧರಂಗದ ಕಡೆಗೆ ಹೋಗುತ್ತವೆ. ನಡುವೆ ಮರಗಳಿರುತ್ತೆ, ಕಾಣಿಸೋದಿಲ್ಲ. ಆದರೂ ಕೂಡ ಜಾಗಗಳು ಖಚಿತವಾಗಿ ಅವನಿಗೆ ಗುರುತು ಹತ್ತುತ್ತವೆ. ನಾವು ಮೊದಲು ಬೀಡು ಬಿಟ್ಟಿದ್ದು ಅಲ್ಲಿ ಆ ಮರದ ಅಲ್ಲ ಅದರ ಆಚೆ ಒಂದು ಪೊದೆ ಹಾಗೆ ಕಾಣಿಸ್ತಾ ಇದೆಯಲ್ಲ, ಮರಗಳ ಗುಂಪಿನ ಆಚೆ, ಅಲ್ಲಿ ದೂರದ ಇಂತಹದೇ ದಿಣ್ಣೆ ಮರೆಯಲ್ಲಿ ಶತ್ರುಗಳ ಶಿಬಿರ ಇತ್ತು. ಅವ್ರು ನೋಡಿದ್ರೆ ಜಾಗ ಬದಲಾಯಿಸೇ ಇಲ್ವಂತೆ, ಇರೋ ಕಡೆನೇ ಇದಾರಂತೆ. ಯುದ್ಧ ಆಗ್ತಾ ಇರೋದೆಲ್ಲ ನಮ್ಮ ಶಿಬಿರಗಳ ಸುತ್ತನೇನೆ. ಹೆಣದ ವಾಸನೆ, ರಣಹದ್ದುಗಳ ಭಯ ಇವೆಲ್ಲ ಆವರಿಸ್ಕೊಂಡಿರೋದು ನಮ್ಮ ಪಕ್ಷವನ್ನು ಮಾತ್ರ. ಆ ಕಡೆಯಿಂದ ಈ ದಿಕ್ಕಿಗೆ, ಹೌದು, ಗಾಳಿ ಈ ಕಡೆನೇ ಬೀಸ್ತಾ ಇದೆ. ಹಾಗಾಗಿ ಅವ್ರಿಗೆ ಕೊಳೆತ ವಾಸನೆ ಅಂದರೆ ಕೊಳೆತ ಸಾವಿನ ವಾಸನೆ ಯಾವುದು ಬಡಿಯೋದಿಲ್ಲ.
ರಾತ್ರಿ ಸ್ನಾನ ಮಾಡಿ ಮೈ ಹಗುರ ಮಾಡ್ಕೊಳ್ಳೋಕೆ ಹತ್ತಿರದಲ್ಲೇ ಅವ್ರಿಗೆ ನದಿ ಇದೆ. ಕಾಳಗವನ್ನ ಅವರ ನೆಲೆಗೆ ಒಯ್ದು ನಮ್ಮ ಹಾಗೆ ಅವರಲ್ಲೂ ಸರಂಜಾಮು ಸಾಗಿಸೋರ ಗೊಂದಲ ಹುಟ್ಟಿಸ್ಬೇಕು ಅಂತ ದುರ್ಯೋಧನನ್ಗೆ ಅನ್ಸುತ್ತೆ. ಇಲ್ಲಿ ತನಕ ವ್ಯೂಹವನ್ನ ಕಟ್ಟಿ ಆಹ್ವಾನಿಸಿರೋರು ನಾವು, ಮೇಲೆ ಬಂದು ಬಡಿಯೋರು ಅವರು. ಈಗ ಆಗಿರೋ ಈ ಪರಿಕ್ರಮವನ್ನ ಬದಲಾಯಿಸ್ಬೇಕು ಅಂತ ಅವನಿಗೆ ಒಂದು ಆಲೋಚನೆ ತಕ್ಷಣ ಹೊಳೆಯುತ್ತೆ. ಅಗೋ, ಅದೆಷ್ಟೋ ರಣಹದ್ದುಗಳು ರೆಕ್ಕೆಯನ್ನು ಬಡಿಯದೆ ಸುತ್ತ ಹಾಕ್ತಾ ಕರಿ ಮೋಡದಲ್ಲಿ ಸೇರ್ಕೊಳ್ತಾ ಕರಿ ಮೋಡದಿಂದ ಪಳ್ಳಂತ ಮಿಂಚು ಹೊಡೆದ ಹಾಗ ಕಾಣಿಸುತ್ತಲ್ವಾ. ಸೇನಾಪತಿ ಇಂತಿಷ್ಟು ಕಾಲಾವಧಿಯಲ್ಲಿ ಇಂತಹ ಗುರಿಯನ್ನ ಸಾಧಿಸಿ ತೋರಿಸ್ಬೇಕು ಅನ್ನೋ ವಿಧಿಯನ್ನು ಬಿಗಿಬೇಕು. ಇಲ್ಲದೆ ಬರೀ ಅಧಿಕಾರ ಸ್ಥಾನದಲ್ಲಿ ರಾರಾಜಿಸುವಂತಹ ಅವಕಾಶ ಇರಕೂಡ್ದು ಅಂತ ಹೇಳಬೇಕು. ಆಚಾರ್ಯರೇ, ನೀವೇನು ಹೆಚ್ಚು ಸಾಧಿಸಬೇಡಿ, ಧರ್ಮಜನನ್ನ ಜೀವಸಹಿತವಾಗಿ ಸೆರೆ ಹಿಡಿದು ತಗೊಂಬನ್ನಿ. ಅವನಿಗೆ ಇನ್ನೂ ಜೂಜಿನ ಚಟ ಹೋಗಿಲ್ವಂತೆ. ಇಲ್ಲೇ ಯುದ್ಧದಲ್ಲೇ ಪಗಡೆಗೆ ಕೂರಿಸಿ ಈ ಸಲ ಹೆಚ್ಚು ಬೇಡ, ಸೋತವರು 8 ವರ್ಷ ವನವಾಸಕ್ಕೆ ಹೋಗೋ ಪಣ. ಆಹಾ, ಈ ಥರ ಮಾಡಬೇಕು ಅಂತ ದುರ್ಯೋಧನ ಅನ್ಕೊಳ್ತಾನೆ. ಆಗ ಭೇಷ್ ಅಂತ ಅವನಿಗೆ ಅನ್ಸುತ್ತೆ. ಬಲಗೈಯಿಂದ ಚಿಟ್ಕಿ ಹೊಡಿತಾನೆ. ಇತರ ಕೊಂಬೆಗಳ ಮೇಲೆ ಕೂತು ಇವನ್ ಕಡೆನೆ ನೋಡ್ತಿದ್ದ ರಣಹದ್ದುಗಳು ಪಟಪಟನೆ ರೆಕ್ಕೆ ಬಡಿಯತ್ವೆ. ಆ ದೂರದ 8-10 ಹದ್ದುಗಳು ಗುಂಪುಗಟ್ಟಿ ಸುತ್ತುತ್ತಾ ಇರುವ. ಹೌದು, ಭೀಮನನ್ನ ಹಿಡಿಯಕ್ಕೆ ನಮ್ಮವರು ಹೀಗೆ ಸುತ್ತುವರಿಬೇಕು. ಅರ್ಜುನ ಸಹಾಯಕ್ಕೆ ಬರದೇ ಇದ್ದಿದ್ರೆ ಆ ಹೊಟ್ಟೆ ಬಾಕ ಇಷ್ಟೊತ್ತಿಗೆ ಸೆರೆಯಲ್ಲಿ ಇರ್ತಿದ್ದ ಅಂತ ದುರ್ಯೋಧನನಿಗೆ ಅನ್ಸುತ್ತೆ. ಆರ್ಷೇಯ ಯುದ್ಧ ಮರ್ಯಾದೆಯ ನಿಯಮಗಳೇ ಇಲ್ಲ ಅವ್ರಿಗೆ. ಈಗ ಈ ಕ್ಷಣದಲ್ಲಿ ಯುದ್ಧ ಕಿಚ್ಚು ಹೆಚ್ಚಾಗ್ತಾ ಇರೋ ಜಾಗದ ಗುರುತು ತಕ್ಷಣ ದುರ್ಯೋಧನನ್ಗೆ ಸಿಕ್ಕತ್ತೆ. ಇವತ್ತು ಕರ್ಣ ಹೋಗಿದ್ದಾನೆ, ದ್ರೋಣರು ನಿಂತ್ಕೊಂಡಿದ್ದಾರೆ, ಸಮಸಮವಾದ ಸೈನ್ಯ ಶಕ್ತಿ ಇದೆ. ಧೈರ್ಯಗುಂದಿರೋ ನಮಗೆ ಕರ್ಣನ ಹೊಸ ಧೈರ್ಯ ಸೇರಿಕೊಂಡು ಆಹಾ ಅನ್ಕೊಂತಾನೆ. ಅವನು ಬರೀ ಎಡಗೈಯಲ್ಲಿ ಕೊಂಬೆಯನ್ನು ಹಿಡ್ಕೊಳ್ತಾನೆ. ಸರಿಯಲ್ಲ ಇದು ಅನ್ಸಿ ಮತ್ತೆ ಬದಲಿಸಿ ಈ ಕೈಲಿ ಒಂದಿಷ್ಟು ಅಂತ ಹೇಳ್ಬಿಟ್ಟು ಬಲಗೈಯಿಂದ ಒಂದು ಕವಲನ್ನ ಹಿಡ್ಕೊಂಡಾಗ ಯುದ್ಧರಂಗ ಅವನ ಬೆನ್ನಿನ ಕಡೆಗೆ ಇರೋದು ಅರಿವಾಗತ್ತೆ. ಕತ್ತು ತಿರುಗಿಸಿ ನೋಡ್ಬೇಕು, ಮತ್ತೆ ತಿರುಗಿ ಕೂತ್ಕೊಳ್ಳೋದು ಅಂತ ಅನ್ಕೊಂಡಾಗ ದೃಷ್ಟಿ ಎದುರುಗಡೆಗೆ ಹೋಗುತ್ತೆ. ಆ ಕೊಂಬೆಯ ಸಂಧಿ ಸ್ಪಷ್ಟವಾಗಿ ಕಾಣಿಸ್ತಿರುತ್ತೆ. ಎದುರುಗಡೆ ಒಂದು ಸರೋವರ ಕಾಣಿಸ್ತಾ ಇರುತ್ತೆ. ಸರೋವರ ಸಾಕಷ್ಟು ದೊಡ್ಡದೇನೆ. ಇಷ್ಟು ದಿನ ಜನರಿಗೆ ನೀರು ಸಾಗಿಸಿದ್ರು ಕೂಡ ತುಂಬಿಕೊಂಡೇ ಇದೆ ಅಂತ ಅನ್ಕೊಳ್ಳುವಾಗ ತಾತ ಶರಶೈಯಲ್ಲಿ ಮಲಗಿರೋ ತಾಣವನ್ನ ಹುಡುಕ್ತಾ ಇರುತ್ತೆ. ಆಕಾಶದಲ್ಲಿ ತೇಲೋ ಹದ್ದುಗಳು. ಹೌದು, ರಣಹದ್ದುಗಳ ನೇರದಿಂದ ಏನನ್ನು ಗುರುತಿಸಕ್ಕಾಗೋದೇ ಇಲ್ಲ, ಯಾಕೆಂದ್ರೆ ಅವು ಎಲ್ಲ ಕಡೆನೂ ಇದೆ. ತಾವು ಬಂದ ದಾರಿಯ ನಿಟ್ಟು ಹಿಡಿದು ಹೌದು ಆ ಜಾಗನೇ ಇರಬೇಕು ಅಂತ ಮತ್ತೆ ಅವನು ನಿಶ್ಚಯ ಮಾಡ್ಕೊಳ್ತಾನೆ. ಈ ಬೆಳಗ್ಗೆ ಅಂತೂ ಊಟ ಮಾಡಿದ್ದ. ರಾತ್ರಿ ಹೆಪ್ಪುಗಟ್ಟಿಸೋ ಅಷ್ಟು ಚಳಿ, ಹೊದಿಕೆನೂ ಇಲ್ಲ, ಗುಡಾರನೂ ಇಲ್ಲ. ಒಂದು ದಿನ ಅಷ್ಟೇ ನಾನಿರೋದು ಅಂತ ಅವನೇ ಹೇಳಿದ್ನಲ್ವಾ ಅಂತ ಒಂದು ನೆನಪಾದಾಗ ದುರ್ಯೋಧನನಿಗೆ ವ್ಯಸನ ಅನಿಸುತ್ತೆ. ಬೇಸರ ಪಟ್ಕೊಂಡಿದ್ದಾನೆ ಅಜ್ಜ. ಸಿಂಹಾಸನದ ಮೇಲೆ ಕೂತ ನಂತರ ನನಗೆ ಕರ್ತವ್ಯ ಇದೆ ಅನ್ನೋದನ್ನು ಮರೆತು ಅನ್ನೋ ವಿವರಣೆ ಜೊತೆಗೇನೆ ನಾನು ಸತ್ತ ನಂತರ ನೀನು ಸಂಧಿ ಅಂತ ಆಕಾಶಕ್ಕೆ ಕೈ ಚಾಚೆ ಅರಚಿಕೊಂಡ್ರು ಅವರನ್ನು ಒಪ್ಪಿಸಿ ಮಾಡಿಸೋರು ಯಾರು ಇರೋದಿಲ್ಲ ಅಂತ ಅಜ್ಜ ಹೇಳಿದ್ರು. ಸುಸ್ತಾಗಿದ್ರು ಎಷ್ಟು ಖಚಿತವಾಗಿ ಅವ್ರು ಹೇಳಿದ್ರಲ್ವಾ. ಹೀಗ ಅನ್ಕೊಂತಾನೆ ದುರ್ಯೋಧನ. ಕತ್ತೆತ್ತಿ ನೋಡ್ತಾನೆ. ಕಪ್ಪು ಮೋಡದ ಆಕಾಶ ತಲೆ ಮೇಲಿರೋದು ಗೊತ್ತಾಗುತ್ತೆ. ಒಂದೇ ಒಂದು ಕ್ಷಣ ಕೈನ ಹಿಡಿತ ತಪ್ಪಿ ನರಗಳೆಲ್ಲ ತತ್ತರಿಸ್ದಂಗೆ ಆಗುತ್ತೆ. ಅಕಸ್ಮಾತ್ ತಾನೇನಾದ್ರೂ ಬಿದ್ದರೆ ಅಸ್ಥಿ ರಚನೆಯ ಆಕಾರ ಕೂಡ ಗುರುತಿಸೋಕೆ ಸಾಧ್ಯನೇ ಇಲ್ಲ, ಅಷ್ಟು ಮೇಲೆ ತಾನಿದ್ದೀನಿ ಅಂತ ಅವನಿಗೆ ಗೊತ್ತಾಗುತ್ತೆ. ಕುದುರೆಗಳನ್ನ ನೊಗದಿಂದ ಬಿಚ್ಚಿ ಹುಲ್ಲು ತಿನ್ನಿಸ್ತಾ ಇರ್ತಾರೆ. ಸೈನಿಕರು ಅಲ್ಲೇ ನೆಲದ ಮೇಲೆ ಕೆಲವರು ಮಲ್ಕೊಂಡಿರ್ತಾರೋ ಕೂತಿರ್ತಾರೋ, ಮಲಗದ ಹಾಗೆ ಕಾಣಿಸ್ತಾ ಇರುತ್ತೆ. ಉಪಾಯವಾಗಿ ತಿರುಗಿ ಕುಳಿತ ಮೊದಲಿನಂತೆ ಎಡತೋಳಿನಿಂದ ಕೊಂಬೆಯನ್ನು ತಬ್ಬೆ ಹಿಡ್ಕೊಳ್ತಾನೆ. ಯುದ್ಧರಂಗ ಮತ್ತೆ ಎದುರಿಗೆ ಕಾಣಕ್ಕೆ ಶುರುವಾಗುತ್ತೆ. ಸರಿ, ಇನ್ನೇನು ನೋಡೋದು, ಇಳಿಯೋಣ ಅಂತ ಅನ್ಕೊಳ್ತಾನೆ. ಸುತ್ತ ಕೊಂಬೆಗಳ ಮೇಲೆ ಕೂತ್ಕೊಂಡು ದಿಟ್ಟನೆ ನೋಡೋ ರಣಹದ್ದುಗಳಿರುತ್ತೆ. ಮೇಲ್ಗಡೆ ಕಪ್ಪು ಆಕಾಶ. ಬಿಗಿಯಾಗಿ ತಾನು ತಬ್ಬಿ ಕೂತ್ಕೊಂಡಿದ್ದೀನಿ. ಬಿಟ್ಟು ಇಳಿಯೋ ಮನಸ್ಸು ಕೂಡ ಆತನಿಗಾಗೋದಿಲ್ಲ. ಆಗನ್ಸುತ್ತೆ, ತಾತನ ಮಾತು ನಿಜ ಇದ್ರೂ ಇರಬಹುದು. ಅವ್ರಿಗೆಲ್ಲ ಯುದ್ಧ ಮಾಡೋಕ್ಕೆ ರೊಚ್ಚಿದೆ. ನಮ್ಮಲ್ಲಿ ನನ್ನೊಬ್ಬನನ್ನ ಬಿಟ್ಟು ಹೀಗೆ 10 ದಿನ ಮುರಿದು ಕೂತ್ನಲ್ಲ ಆ ಕರ್ಣ, ಅವ್ನು ನಿಜವಾಗ್ಲೂ ಮೂರ್ಖನೇನೆ.
ಅಥವಾ ಅವನಿಗೆ ರೊಚ್ಚು ಸಾಲದ ಅಂತ ದುರ್ಯೋಧನನಿಗೆ ಅನಿಸುತ್ತೆ. ಯುದ್ಧ ಹೀಗೇನೆ ಮುಂದುವರೆದು ನನ್ನ ಸೈನಿಕರೆಲ್ಲ ನೆಲ ಹಿಡಿದು ಸಹಾಯಕ ರಾಜರೆಲ್ಲ ಸತ್ತು ಹೋದರೆ ಅಥವಾ ಓಡ್ ಹೋದರೆ ಅವಾಗ ಉಳ್ಕೊಳ್ಳೋದು ನಾನೊಬ್ಬನೇ. ಆಗ ದೊರೆಯದ ಸಂಧಿಗಿಂತ ಈಗಲೇ ತಾತನನ್ನು ಮುಂದಿಟ್ಕೋಬೇಕು. 10 ದಿನದಲ್ಲಿ 11 ಇದ್ದಿದ್ದು 5ಕ್ಕೆ ಬಂದಿದೆ. ಸಂಧಿಗೆ ಬಂದ ಸೊಕ್ಕಿನ ಮಗ ಅಂತ ಅವ್ರು ನನ್ನನ್ನು ಹಂಗಿಸ್ತಾರೆ ಅಂತ ಕಾಣುತ್ತೆ. ಈಗ ನಾನು ಒಪ್ಕೊಂಡ್ರು ಕೂಡ ನನ್ನ ಸಹಾಯಕ ರಾಜರೆಲ್ಲ ಅವರವರ ಊರಿಗೆ ಹೋದ ನಂತರ ಕಾಂಡವ ಪ್ರಸ್ಥದಿಂದ ಇಂದ್ರಪ್ರಸ್ಥದಂತೆ ಅದು ದಂಡೆತ್ತಿ ಬಂದು ಹಸ್ತಿನಾವತಿಯನ್ನು ಅವ್ರು ವಶಪಡಿಸ್ಕೊಳ್ಳಲ್ಲ ಅನ್ನೋದಕ್ಕೆ ಏನು ಖಾತ್ರಿ ಅಂತ ದುರ್ಯೋಧನನಿಗೆ ಯೋಚನೆಗಳು ಬರೋಕ್ಕೆ ಶುರು ಆಗುತ್ತೆ. ಭೀಮ ಧರ್ಮಜ ಹೇಳಿದ ಹಾಗೆ ಕೇಳೋದನ್ನು ಬಿಟ್ಟು ಜೂಜಿನ ನಂತರ ಅವನು ಹೇಳಿದ ಹಾಗೆ ಇವನು ಕೇಳ್ತಾ ಇದ್ದಾನಂತೆ ಅನ್ನೋದು ದುರ್ಯೋಧನನಿಗೆ ನೆನಪು ಬರುತ್ತೆ. ಜೊತೆಗೆ ತಾತನಿಗೆ ಒಂದು ರೀತಿಯ ವಾತ್ಸಲ್ಯ ಆದರೆ ಅರ್ಥ ಆಗೋದಿಲ್ಲ. ಕುಳಿತ ಜಾಗ ತನಗೆ ಅಸಹಜವಾದ ಆಸನ ಅಂತ ಈಗ ದುರ್ಯೋಧನನಿಗೆ ಅನಿಸ್ತಾ ಇರುತ್ತೆ. ನಿಧಾನವಾಗಿ ಅದು ಹೊಂದ್ಕೊಳ್ಳುತ್ತೆ. ಅದುವರೆಗೂ ನೇತು ಬಿಟ್ಟಿದ್ದ 2 ಕಾಲುಗಳನ್ನು ಇಡಕ್ಕೆ ಅಲ್ಲೇ ಒಂದು ಸಣ್ಣ ಕೊಂಬೆನೂ ಇರುತ್ತೆ. ದೂರದಲ್ಲಿ ಬೆಂಕಿ ಹಚ್ಚಿರೋ ಬಾಣಗಳ ಚಲನೆ ಕೂಡ ಕಾಣಿಸ್ತಾ ಇರುತ್ತೆ. ಅಂದರೆ ಯುದ್ಧ ಅಲ್ಲೇ ನಡೀತಾ ಇದೆ. ಬಹುಶಃ ಈ ಬಾಣಗಳು ಅಗ್ನಿ ಬಾಣಗಳು ಕರ್ಣನದಿರಬೇಕು. ಈ ಯುದ್ಧದ ಸಮಸ್ತ ಹೊಣೆನು ತನ್ನದು ಅನ್ನೋ ಅರಿವು ಇದ್ದಕ್ಕಿದ್ದ ಹಾಗೆ ಹುಟ್ಕೊಳ್ಳುತ್ತೆ ದುರ್ಯೋಧನನಿಗೆ. ಅಜ್ಜ ಹೇಳಿದ್ದು ನೆನಪಾಗತ್ತೆ, ಮೊಮ್ಮಗನೇ ಈ ಯುದ್ಧ ಬೇಡ. ಶಿಷ್ಯ ದುರ್ಯೋಧನ ಮಹಾರಾಜ ಈ ಯುದ್ಧ ಬೇಡ ಅಂತ ಗುರುಗಳು ಹೇಳಿದರು. ದುರ್ಯೋಧನ, ನನ್ನನ್ನಂತೂ ನೀನು ನನ್ನ ಅಜ್ಜಿಯ ದಾಸಿ ಪುತ್ರ ಅಂತ ಭಾವಿಸ್ತೀಯ, ಆದರೂ ನನ್ನ ಮಾತು ಕೇಳು, ಯುದ್ಧ ಬೇಡ ಅಂದ್ಬಿಟ್ಟು ವಿದುರ ಹೇಳಿದ್ದ. ಇವರಿಗೆಲ್ಲ ಏನು ರಾಜಕಾರಣ ತಿಳಿಯುತ್ತೆ? ಯಾವುದಾದ್ರೂ ಒಂದು ರಾಜ್ಯವನ್ನ ಇವರುಗಳು ಆಳಿದಾರ? ಇಲ್ವಲ್ಲ. ತಾತ ಕುರು ರಾಜ್ಯವನ್ನು ನಿರ್ವಹಿಸ್ತಾ ಇದ್ದಾಗ ಸಿಂಹಾಸನಕ್ಕೆ ಸವಾಲು ಹಾಕಕ್ಕೆ ಅರಮನೆ ಒಳಗಡೆನೂ ಯಾರೂ ಇರಲಿಲ್ಲ. ಧರ್ಮನಿಗೆ ಯುವರಾಜ ಕಟ್ಟಿದ ಮೇಲೆ ಅಣ್ಣ ನಮ್ಮ ಸ್ಥಿತಿ ಇನ್ನು ಮುಂದೆ ಸೂತ್ರ ಸಮ ಅಂತ ಹೇಳ್ಬಿಟ್ಟು ಕೊರಗಿ ಅಂತರಂಗದ ಸಮಾಲೋಚನೆಗೆ ಬರ್ತಿದ್ದ ತಮ್ಮ ದುಶ್ಯಾಸನ. ವಾರಣಾವತದಲ್ಲಿ ಅವರೆಲ್ಲ ಮುಗಿದು ಹೋದ್ರು ಅಂತ ತಿಳಿದ ತಕ್ಷಣ ಅವನು ಚಿಗುರ್ಬಿಟ್ಟ. ಹಿರಿಯನಿಗೆ ಯಾಕೆ ಬೇಕು ಯುವರಾಜ ಪಟ್ಟ? ಇಷ್ಟು ದೊಡ್ಡ ಕುರು ರಾಜ್ಯಕ್ಕೆಲ್ಲ ಒಬ್ಬನೇ ರಾಜ ಯಾಕಿರ್ಬೇಕು? ಆಹಿಚ್ಛತ್ರ ಭಾಗದ ಪಾಂಚಾಲ ಹೇಗೂ ನಮ್ದೇನೆ, ನನ್ನನ್ನು ಆ ಭಾಗಕ್ಕೆ ರಾಜನನ್ನಾಗಿ ಮಾಡು ಅಂದ್ಬಿಟ್ಟು ನನ್ನ ಹತ್ರ ವಾದಿಸಕ್ಕೂ ಶುರು ಮಾಡಿದ್ದ. ಅವನನ್ನು ನೋಡಿ ನಾನು ಕೂಡ ಒಂದು ಪ್ರತ್ಯೇಕ ಸಿಂಹಾಸನದ ಮೇಲೆ ಕೂರುವಂತಹ ಕನಸನ್ನು ಕಂಡ ಇನ್ನೊಬ್ಬ ತಮ್ಮ ದುಸ್ಸಹ. ಇದಕ್ಕೆ ಮಿತಿ ಎಲ್ಲಿ? ಈ ದುರ್ಯೋಧನಂದು ಎಂತಹ ಅದೃಷ್ಟ! ಪಾಂಡವರು ಸತ್ತೇ ಇರಲಿಲ್ಲ. ದ್ರುಪದನ ಅಳಿಯಂದ್ರಾಗಿ ಊರಿಗೆ ಬಂದರು. ನಮ್ಮದೇ ರಾಜ್ಯದ ಒಂದು ಮೂಲೆಯಲ್ಲಿ ಒಂದು ಹೊಸ ಅರಮನೆ ಕಟ್ಕೊಂಡ್ರು, ಹೊಸ ರಾಜ್ಯವನ್ನು ಕಟ್ಟಿದ್ರು. ಶತ್ರು ಇರಬೇಕು, ಹೊರಗಿನ ಶತ್ರು ಇರಬೇಕು. ಹೊರಗಿನ ಶತ್ರು ಒಬ್ಬನನ್ನು ಸೃಷ್ಟಿ ಮಾಡಬೇಕು. ಇಲ್ಲ ಅಂತಂದರೆ ರಾಜ್ಯದಲ್ಲಿ ಐಕಮತ್ಯವನ್ನು ಸ್ಥಾಪನೆ ಮಾಡೋದಾದರೂ ಹೇಗೆ? ಅಧಿಕಾರ ಸ್ಥಾನ ಭದ್ರಪಡಿಸ್ಕೊಳ್ಳೋದಾದರೂ ಹೇಗೆ ಅಂತ ದುರ್ಯೋಧನನಿಗೆ ಅನಿಸುತ್ತೆ. ಅಂದರೆ ಪಾಂಡವರು ಸತ್ತು ಹೋದ್ರು ಅಂತ ಗೊತ್ತಾದ ತಕ್ಷಣ ಯಾವುದೇ ಒಂದು ನಿರಾಳತೆಯಿಂದ ದುರ್ಯೋಧನ ಇರೋಕ್ಕೆ ಸಾಧ್ಯ ಆಗೋದಿಲ್ಲ. ಏಕೆಂದರೆ ಅವನ ತಮ್ಮಂದ್ರೇನೆ ನಮಗೂ ರಾಜ್ಯವನ್ನು ಕೊಡು, ನಾವು ಅಲ್ಲಿ ರಾಜರಾಗ್ತೀವಿ ಅಂತ ಶುರು ಮಾಡಿರ್ತಾರೆ. ಆಗ ಇದ್ದಕ್ಕಿದ್ದ ಹಾಗೆ ಬೆಂಕಿ ಹೊತ್ತಿಸಿದ ಬಾಣಗಳು ಕಾಣುತ್ತೆ ದುರ್ಯೋಧನನಿಗೆ. ಯಾವುದಿರ್ಬೋದು ಇದು? ಕರ್ಣಂದ? ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಹೋಗ್ತಾ ಇವೆ ಇವು? ಒಂದು ಗೊತ್ತಾಗ್ತಾ ಇಲ್ಲ. ಯುದ್ಧದಲ್ಲಿ ಯಾರು ಒಂದೇ ದಿಕ್ಕಲ್ಲಿ ನಿಂತಿರೋದಿಲ್ಲ. ಜಾಗ ಬದಲಾಯಿಸಿದ ಹಾಗೆ ದಿಕ್ಕು ಬದಲಾಯಿಸ್ತಾ ಇರ್ತಾರೆ. ಅಂದರೆ ಈ ಬಾಣಗಳು ಅರ್ಜುನಂದ ಅಥವಾ ಕರ್ಣಂದ? ಜೊತೆಗೆ ಭೀಮನು ಇಂಥ ಬಾಣಗಳನ್ನು ಹೊಣಿತಾನಲ್ಲ ಅಂತ ಅನ್ಕೊಳ್ತಾನೆ. ಕ್ಷಣದಲ್ಲೇನೆ ಗಂಟ್ಲಿಗೆ ಕಟ್ಕೊಂಡಿದ್ದನ್ನ ಕ್ಯಾಕರಿಸಿತು ಅಂತ ಉಗಿತಾನೆ. ಮನಸ್ಸು ನೆನಪಿನತ್ತ ತಿರುಗಿ ಒಂದು ಕ್ಷಣ ಸ್ಪಷ್ಟ ಆಗತ್ತೆ. ಆ ನಂತರ ಸರಿಯಾದ ಒಂದು ನೆನಪು ಮೂಡಕ್ಕೆ ಶುರುವಾಗತ್ತೆ. ಭೀಮ, ಅರ್ಜುನ, ಆ ದಡ್ಡನಾದ ಧರ್ಮ, ನಿಮ್ಮ ಪಾಡಿಗೆ ನೀವಿದ್ರೆ ಕಾಡು ಕಡ್ದು ಹೊಲ ಮಾಡಿ ಊರು ಕಟ್ಕೊಂಡಿದ್ರೆ ನಾನು ಸುಮ್ಮನೆ ಇರ್ತಿದ್ದೆ. ಆದರೆ ನಮ್ಮನ್ನು ಕಬಳಿಸಕ್ಕೆ ನೀವು ಹೊಂಚು ಹಾಕ್ತಿದ್ದೀರಾ. ನಿಮ್ಮನ್ನು ಬೈತಾ ನನ್ನ ತಮ್ಮಂದ್ರೆ ನಿಷ್ಠೆ ಸತತವಾಗಿರೋ ಹಾಗೆ ಭಯ ಹುಟ್ಟಿಸ್ತಿದ್ದೀರಾ. ಆಂತರ್ಯದಲ್ಲಿ ನಾನು ನಿಮಗೆ ಕೃತಜ್ಞನಾಗೆ ಇರ್ತಾ ಇದ್ದೆ. ಆದರೆ ಮೆರಿಬೇಕು ಅನ್ನೋ ದುರಹಂಕಾರ ನಿಮ್ಗೆ ಯಾಕೆ ಬಂತು? ಆ ರಾಜಸೂಯಾಗ ಮಾಡಿದ್ರಿ, ಜರಾಸಂಧನನ್ನ ಕೊಂದ್ರಿ. ಅಣ್ಣ ಶತ್ರುಗಳು ಇಷ್ಟೊಂದು ಬಲಕಾಯಿಸಿ ಮೆರಿತಿರ್ಬೇಕಾದ್ರೆ ನಾವು ಸುಮ್ಮನಿದ್ರೆ ನಮಗೆ ನಮ್ಮ ಅಡಿಪಾಯಕ್ಕೆ ಕೂತಲ್ವೇ
ಅಂದ್ಬಿಟ್ಟು ದುಶ್ಯಾಸನ ಒಂದ್ ದಿವಸ ಬಂದು ಆತಂಕದಿಂದ ಪಿಸುಗುಟ್ಟದ. ಅಂದ್ರೆ ನಾಳೆ ಸಿಂಹಾಸನಕ್ಕೆ ಅವನ ನಿಷ್ಠೆ ತಾನಾಗೆ ಗಟ್ಟಿಯಾಗತ್ತೋ ಅಥವಾ ಹಗುರ ಆಗುತ್ತೋ ಗೊತ್ತಿಲ್ಲ. ನೀವು ನಾಲ್ವರು ನಿಮ್ಮಣ್ಣನಿಗೆ ತೋರೋ ವಿಧೇಯತೆಯನ್ನ ರಾಜಸೂಯದಲ್ಲಿ ಕಣ್ಣಾರೆ ನೋಡಿ ಬಂದ ನನ್ನ ತಮ್ಮಂದ್ರು ನನಗೆ ಹೆಚ್ಚು ಹೆಚ್ಚು ವಿಧೇಯರಾಗ್ತಾ ಅವರ ಆತಂಕವನ್ನ ಪೂರ್ತಿ ಅಲ್ಲಗಳೆಯೋದಾದ್ರೂ ಹೇಗೆ? ಅಲ್ಲಗಳಿದ್ರೆ ಅವರ ವಿಧೇಯತೆನೂ ಕಡಿಮೆ ಆಗಬಹುದು, ಬೇರೆ ಸ್ವತಂತ್ರ ಸಿಂಹಾಸನವನ್ನ ಹತ್ತಬೇಕು ಅನ್ನೋ ಅವರ ಆಸೆ ಇದು ಹೆಚ್ಚಾಗಬಹುದು. ದುಶ್ಯಾಸನನ್ಗೆ ಈ ಆಸೆ ಇವತ್ತಿಗೂ ಪೂರ್ತಿ ಸತ್ತಿಲ್ಲ. ಅಣ್ಣ, ಅವ್ರು ಹೇಗೂ 13 ವರ್ಷ ರಾಜ್ಯದಿಂದ ಹೊರಗಡೆ ಹೋದ್ರಲ್ವಾ, ಇಂದ್ರಪ್ರಸ್ಥವನ್ನ ಖಾಲಿ ಬಿಟ್ರೆ ಆ ಕಡೆ ರಕ್ಷಣೆಗೆ ಕಡಿಮೆ ಆಗತ್ತೆ, ನಾನು ಅಲ್ಲಿ ಹೋಗಿ ನೋಡ್ಕೊಂಡಿರ್ತೀನಿ ಅಂತ ಉಪಾಯವಾಗಿ ಸಮಾಲೋಚಿಸಕ್ಕೆ ಆ ತಮ್ಮ ಬಂದ. ಅವರು ಮೆರೆದು ಇಂದ್ರಪ್ರಸ್ಥ ಅನ್ನೋ ಜಂಬದ ಹೆಸರಿಟ್ಟ ಆ ಊರನ್ನ ಮತ್ತೆ ಕಾಂಡವ ವನವಾಗಿ ಪರಿವರ್ತಿಸಿದ್ರೆ ಆ ಶತ್ರುವಿನ ಮುಖಕ್ಕೆ ಮಸಿ ಬೆಳೆದ ಹಾಗಲ್ವೇ? ನೀನ್ ಯಾಕೆ ಕಷ್ಟಪಡ್ತೀಯ? ನಮ್ಮಿಂದ ಯಾಕೆ ದೂರ ಇರ್ತೀಯ? ಅಂದ್ರೆ ನೀನ್ ಅಲ್ಲಿದ್ದು ಅದರ ಕಸ ಗುಡಿಸಿ ಸ್ವಚ್ಛವಾಗಿಡ್ಬೇಕಾ ಅಂತ ಹೇಳಿ ತಾನು ಅವನ ಎದೆಗೆ ಎದೆ ಕೊಟ್ಟು ತಬ್ಬಿ ಹೇಳಿದಾಗ ಮುಂದೇನ್ ಹೇಳ್ಬೇಕು ಅವನಿಗೆ ಗೊತ್ತಾಗ್ಲಿಲ್ಲ. ಈ ದುರ್ಯೋಧನನನ್ನ ಈ ದುಶ್ಯಾಸನ ರಾಜಕಾರಣದಲ್ಲಿ ಸೋಲ್ಸಕ್ಕೆ ಸಾಧ್ಯನಾ? ನಾನು ಪ್ರೀತಿಯಿಂದಲೇ ಅವನಿಗೆ ಇದನ್ನೆಲ್ಲ ಹೇಳಿದ್ದೆ. ಜೊತೆಗೆ ಹೇಳಿದೆ, ಪ್ರೀತಿ ತಮ್ಮಂದ್ರೆ 13 ವರ್ಷಗಳ ನಂತರ ಯುದ್ಧ ಆಗೇ ಆಗತ್ತೆ. ಪಾಂಚಾಲರು ಈಗಿನಿಂದಲೇ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಜೊತೆಯಾಗಿರೋನು ಆ ಯಾದವರ ಕೃಷ್ಣ. ನೀವೆಲ್ಲರೂ ಕೂಡ ಈಗ್ಲಿಂದಲೇ ಶಕ್ತಿ ಸಂಚಯದಲ್ಲಿ ತೊಡಗಬೇಕು. ನಮ್ಮ ಸೈನ್ಯಗಳನ್ನೆಲ್ಲ 13 ಭಾಗ ಮಾಡಿ ಒಬ್ಬೊಬ್ರು ಒಂದೊಂದು ಭಾಗದ ದಳಪತಿಗಳಾಗ್ಲಿ. ಈಗಿನಿಂದಲೇ ನೀವೆಲ್ಲರೂ ಯುದ್ಧ ಸನ್ನದ್ಧರಾಗಿ ಉಳಿದವರನ್ನೆಲ್ಲ ಎಷ್ಟು ಉಪಾಯವಾಗಿ ರಥ ಕುದುರೆಗಳ ಮೇಲ್ವಿಚಾರಕ ಸ್ಥಾನಕ್ಕೆ ಇಳಿಸಿದೆ. ಆದ್ರೆ ಈ ದುಶ್ಯಾಸನಂದೇ ಕಷ್ಟ ಬಂದಿದ್ದು. ರಾಜರಹಸ್ಯದ ಅಂತರಂಗದ ಸಮಾಲೋಚನೆಯಲ್ಲಿ ಅವನಿಗೆ ಪಾಲು ಕೊಡ್ತಿದ್ರೆ ಅವನ ಹೆಮ್ಮೆಗೆ ಕುಂದು ಅಂತ ಅವನು ಅನ್ಕೊಳ್ತಿದ್ದ. ಒಳಗಡೆ ಇಟ್ಕೊಂಡ್ರು ನನ್ನೊಳಗಡೆಯಿಂದ ಹೊರಗಡೆ ನಿಲ್ಸಕ್ಕೆ ಮೊದಲು ನನಗೂ ಕಷ್ಟ ಆಗ್ತಿತ್ತು. ಆ ನಂತರ ಅದೆಲ್ಲ ಅಭ್ಯಾಸ ಆಯಿತು. ಆನಂತರ ಎಲ್ಲ ಸರಳವಾಗಿ ಸಾಕ್ತು ಅಲ್ವಾ ಅಂತ ದುರ್ಯೋಧನ ತಮ್ಮ ದುಶ್ಯಾಸನನ ಬಗ್ಗೆ ಅನ್ಕೋತಾ ಇರ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.